ರಾಶಿ ದುಡ್ಡು ಬಳಸೋಗದೆ. ಪಜಿತಿ ಮನೇಲಿ ಭತ್ತ ಅದೆ, ಅದನ್ನ ಮಾರ್ಬಿಟ್ಟು ಅಣ್ಣಂಗೆ ದುಡ್ಡು ಕೊಟ್ಬಿಡು. ಭತ್ತನ ಅಂದಾಜು ಎಷ್ಟು ಕ್ವಿಂಟಲ್ ಇದೆ? ಒಂದು 25 ಕ್ವಿಂಟಲ್ ಇರಬೇಕು. ಕ್ವಿಂಟಲಿಗೆ 1400 ಅಂದರೆ ಒಂದು 35,000 ಆಯಿತು. ಅದೇನು ಲೆಕ್ಕಕ್ಕೆಲ್ಲ ನೀನೇ ನೋಡ್ಬಿಟ್ಟು ಕೊಟ್ಬಿಡು. ಬತ್ತೀನಿ ಕನ್ನಡ. ಇದಿತ್ತಾಗ್ಬಿಡು. ಇಂಡಿಯಾ ಪಾಕಿಸ್ತಾನಕ್ಕೂ ಅದೇನು ದಾಯಾದಿ ಮಸ್ಸಾರನೋ ಏನು. ಈ ಇಂಡಿಯಾದಲ್ಲಿ ಯಾವುದಕ್ಕೆ ಭಾರ ಬಂದ್ರು ಮಕ್ಕಳು ನೋಡ್ಸೋದ್ರಲ್ಲಿ ಭಾರ ಬರಲೇ ಇಲ್ಲ ಅಲ್ವಾ? 130 ಕೋಟಿ ಜನಸಂಖ್ಯೆ ಅದೇ. ಎಲ್ಲರೂ ಒಟ್ಟಾಗಿ ಹಿಮಾಲಯ ಬೆಟ್ಟ ಹತ್ತಿ ಸಾಲಾಗಿ ನಿಂತು ಉಚ್ಚೆ ಹೋದ್ರೆ ಸಾಕು, ಈ ಪಾಕಿಸ್ತಾನ ಉಚ್ಚೆಲೆ ಕೊಚ್ಚಿ ಹೋಗುತ್ತೆ. ಅದನ್ನ ಬಿಟ್ಬಿಟ್ಟು ಮದ್ದುಗುಂಡು ತಗೊಂಡು ಇವ್ರು ಅವ್ರ ಮೇಲೆ ಎಸೆಯೋದು, ಅವ್ರು ಇವ್ರ ಮೇಲೆ ಎಸೆಯೋದು, ಇದೆಲ್ಲ ಬೇಕಾ? ಅಷ್ಟೆಲ್ಲ ಯಾಕಪ್ಪ? ನಮ್ಮ ಮಂಡ್ಯದಲ್ಲಿ ಸತೀಶ್ ಅಂತವ್ರಿಗೆ 10 ಜನಕ್ಕೆ ಉಳುಮೆ ಮಾಡಕ್ಕೆ ಅಂತ ಬಾರ್ಡ್ರಲ್ಲಿ ಜಮೀನು ಕೊಟ್ರೆ ಸಾಕು. ಈ ತೇವ್ರಿ ಸವರ ನೆಪದಲ್ಲಿ ಚೂರ್ ಚೂರೆ ಒತ್ತರಿಸ್ಕೊಂಡು 10 ವರ್ಷದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಮಾಡ್ಕೊಂಡ್ಬಿಡ್ಬೋದಲ್ಲ. ಅಲ್ಲ ಕಣೋ ಬಡ್ಡಿ ಐತ್ನೆ, ಒಂದಿನ ಆದ್ರೆ ಏರ್ ಕಟ್ಲಿಲ್ಲ, ಹೊಲ ಉಳ್ಳಿಲ್ಲ, ಬಡ್ಡಿ ದುಡ್ಡು ಬಿಟ್ಕೊಂಡು ಓಡಾಡ್ತಿದ್ಯಲ್ಲ, ಹೆಂಗಲ್ಲ ಇದೆಲ್ಲ? ಬ್ಲೇಡ್ ತಕೊಂಡು ಚೆನ್ನಾಗಿ ಕೆರ್ದ್ ಮಡ್ಗಿವ್ನಿ, ಅದ್ರಲ್ಲಿ ಕೊಟ್ಟಿವ್ನಿ ನೋಡೋ. ನಿನ್ನವೆಲ್ಲ ಬಿಲ ಸೇರ್ಕಂದವೆ, ನೀನ್ ನುಲಿ ಸೇರ್ಕೊಳ್ಳಿ. ಅವುಗಳಿಗೆ ಕುಟ್ಟೆ ಮಾಂಸ ಹಾಕ್ಬಿಟ್ಟು ಮನ್ಗೋಗು. ಲೇ ಕೊಂಟೆ, ಕೆಟ್ಟೋರ್ ಹೊಲ ನೋಡು, ಸತ್ತೋರ್ ಬಂತಂಕ ಹೋಗ್ಬಾ ಅಂತಂಗೆ. ನಿನ್ ಗದ್ದೆ ನೋಡ್ದಕ್ಕನ ಒಣಗ ನಿಂತದೆ ಕಜ. ಏನ್ ಮಾಡುವ? ಬೋರ್ವೆಲ್ ತೋಡ್ಸು. ದುಡ್ಡು ರೈತರ ಆತ್ಮಹತ್ಯೆ ಅನ್ಬಿಟ್ಟು ನಿಮ್ಮ ಅಪ್ಪ ಸತ್ತೋದಾಗ ಚೆಕ್ ಕೊಟ್ಟಿದ್ರಲ್ಲಪ್ಪ, ಆ ಚೆಕ್ಕಲ್ಲಿ ತೋಡ್ಸು. ಅದೇನ್ ಚಿಂತೆ ಮಾಡ್ತಿದ್ದೆ? ನಂಗೆ ಹೇಳ್ಬಾರ್ದೆ? ಅಪ್ಪನ ಸಾಲಕ್ಕೇನೋ ಒಂದು ದಾರಿ ಮಾಡಿದೆ. ಬಂದಿರೋ ಈ ಬರಗಾಲದಲ್ಲಿ ಕೈ ಬರ್ದಾಗದೆ, ನಾಲೆಯಲ್ಲಿ ನೀರಿಲ್ಲ, ಬೋರ್ವೆಲ್ ಹಾಕ್ಸಕ್ ದುಡ್ಡಿಲ್ಲ. ತಾಯಿ ಸಂಪಾದನೆ ಮಾಡಿದ್ದು ಇಷ್ಟನ್ನೇ. ನಿನ್ ತಂದೆ ತಾಯಿ ಯಾರೋ? ಏನಿನ್ ಕತೆ? ಅವ್ರು ತೀರ್ಕೊಂಡು 15 ವರ್ಷ ಆಯ್ತು. ನಮ್ಮ ತಾಯಿ ವಂಶದವರೆಲ್ಲ ನಾಟಕದ ಕಂಪ್ನಿಯವರು. ನೋಡಿದ್ರೆ ಗೊತ್ತಾಯ್ತದೆ ಬಿಡು. ಸಾಯಿಸ್ಬಿಡ್ತೀನಿ, ಮುಚ್ಕೋ ಕತೆ ಕೇಳು. ಈ ಕಂಪ್ನಿ ವೃತ್ತಿರಂಗಭೂಮಿ ಮುಚ್ಚೋದ್ಮೇಲೆ 3 ಜನಗಳೆಲ್ಲ ರೊಕ್ಕ ಹಾಕಿ ನಾಟಕ ಆಡೋರು. ಅದರಲ್ಲಿ ನನ್ನ ತಾಯಿ ಪಾತ್ರ ಮಾಡೋರು. ಒಂದ್ಸತಿ ಪಾತ್ರ ಮಾಡಿದ್ರೆ 5,000 ರೂಪಾಯಿ ಕೊಡೋರು. ನಮ್ಮ ತಂದೆ ರಾಗಿಬೊಮ್ಮನಹಳ್ಳಿಯವರು. ರತ್ನ ಮಾಂಗಲ್ಯ ನಾಟಕದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮರಿಗೌಡ. ನಮ್ಮ ತಾಯಿನ ಮರಿಗೌಡ ರೇಪ್ ಮಾಡೋ ದೃಶ್ಯ. ನಮ್ಮ ತಾಯಿ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೇನ್ ಮುತ್ತು ಕೊಡಕ್ಕೆ ಅಂತ ಹೋಗ್ಬೇಕು, ಆಕೆ ದೂರ ತಳ್ಬೇಕು. ಸರಿಯಾದ ಟೈಮ್ ಕರೆಂಟ್ ಹೋಯ್ತು, ಕತ್ಲಲ್ಲಿ ಮುತ್ತು ಕೊಟ್ಟೇ ಬಿಟ್ಟ. ಪುಸುಕ್ಕಂತ ಲವ್ ಆಗಿ ಡುಮ್ಟಕ ಅಂತ ಮದುವೆ ಆಗಿ ಅಬ್ಬಬ್ಬ ಅಂತ ಹುಟ್ಬಿಟ್ರಿ. ಟಿಕೆಟ್ ಯಾವಾಗ ತಗೊಂಡ್ರು? ತಿರುಪತಿಗೆ ಅಂತ ಟಿಕೆಟ್ ತಗೊಳಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ರು. ಸೀದಾ ವೈಕುಂಠಕ್ಕೆ ಟಿಕೆಟ್ ತಗೊಂಡ್ರು. ಹಾರ್ಟ್ ಅಟ್ಯಾಕು. ನಿಮ್ ತಾಯಿ? ಅವರು ಅದೇ ಕೊರ್ಗಲ್ ಕುಡ್ದು ಅವರು ತೀರೋದ್ರು. ಅವ್ರ ಕಲೆಗೆ ಸಿಕ್ಕ ಬಹುಮಾನ ಇಷ್ಟೇ. ಬೆಳೆ ಬಂದ್ಮೇಲೆ ಬಿಡಿಸ್ಕೊಡುವೆ, ತಗೋ.
ಲೋ ಪಜಿತಿ ಅಲ್ಲಿ ಬೋರ್ವೆಲ್ ಪೂಜೆಗೆ ಬಾ ಅಂದ್ರೆ ಇದ್ಯಾಕ್ಲ ಇಲ್ಲಿ ಬಂದು ಕುಂತಿದ್ಯಾ? ಅಯ್ಯ ನಿಮ್ಮ ಅಪ್ಸತ್ತಾಗ ರೈತರ ಆತ್ಮಹತ್ಯೆಗೆ ಅನುಕಂಪ ಅಂತ ಚೆಕ್ ಕೊಟ್ಟಿಲ್ವಾ ಎಮ್ಮೆಲ್ಲ ಬೋಳಿ ಮಗ? ಅದ್ರಲ್ಲಿ ದುಡ್ಡಿಲ್ವಂತೆ. ತಿರ್ಪಸೋಕಿಲ್ಲ ಬಂದ್ಬಿಟ್ಟು ನಮ್ಮ ಬರ್ಲಿಲ್ಲ ಸರಿ ಊರ್ ಕಡೆ ಒಟ್ಕೊಳಕ್ಕೆ ಚಪ್ಪಲಿ ತಗೊಂಡ್ ಮಕ್ ಕೊಟ್ಟಿಲ್ಲ ಅಂದ್ರೆ ನನ್ನ ಅದು ಬೈತಿರಲ್ಲ. ಬಚ್ಚಿತೆ ಎಲ್ಡೇಟ್ ಹಾಕು. ಹಾ ಸಂಗೀತದ ಪ್ರಾಕಾರಗಳಲ್ಲಿ ಶ್ರುತಿ, ಭಾವ, ತಾಳ ಇವನ್ನೆಲ್ಲ ಅರ್ಥಕೊಂಡು ಕುಣಿಬೇಕಂಡ್ರು. ಅವರೆಲ್ಲ ಯಾರಣ? ಶ್ರುತಿ ನಿಮ್ಮ ಅಕ್ಕ, ನಿಮ್ಮ ಅಕ್ಕನ ಗಂಡ ಭಾವ, ತಾಳ ನಿನ್ ತಮ್ಮ. ಸರಿನಪ್ಪ? ಸರಿ ಅಣ್ಣ. ಹೇ ನೀ ಒಬ್ಬನೇ ಮಗ ಅಂದ್ಕೊಂಡಿದ್ದೆ. ಇದೆಲ್ಲ ಸಾಧನೆ ಯಾವಾಗ್ಲ ಮಾಡ್ದ ನಿಮ್ಮಪ್ಪ? ಓಹೋ ಹೋ ಹೋ, ಸಂತೆ ಮಳದಲ್ಲಿ ಸಂಧಿಸಿದ ಸಂತಾನ ಇರಬೇಕು. ಅವರೆಲ್ಲ ಬಂದು ಭಾಗ ಕೇಳೋ ಮೊದಲು ಜಮೀನ್ ಖಾತೆ ಮಾಡ್ಕೋ. ಹಾ ಓ ಪಚಿತಿ ಸುಮ್ನಿರಪ್ಪ ನೀನು. ಅಣ್ಣ ಅದೇನೊಂಚೂರು ಬುಡ್ಸಿ ಹೇಳೋಣ. ಲೇ ನಿಂಗೆ ಬಿಡಿಸಿ ಬಿಚ್ಚಿ ಹೇಳಿದ್ರು ಅರ್ಥ ಆಯ್ತಿಲ್ವಲ್ಲೋ. ನಾನೊಂದು ಕತೆ ಹೇಳ್ತಾ ಹಾಡು ಹೇಳ್ತೀನಿ. ಹಾ ಪಜಿತಿ, ಹಾ ಹಾಡು ನಿಂತ ತಕ್ಷಣ ಡೇಟ್ ಹಾಕು. ಒಂದಾನೊಂದು ಕಾಲದಲ್ಲಿ ತಂತಿ ದುರ್ಗಕ್ಕೆ ಹೆಣ್ಣನ್ನು ನೋಡಲು ಹೋದಂತ ಸಂದರ್ಭದಲ್ಲಿ ಹುಡುಗಿ ಕಾಫಿ ತಗೊಂಡು ಬರ್ತಾ ಇದ್ದಾಳೆ. ಹುಡುಗನನ್ನು ನೋಡಿ ನಾಚಿ ನೀರಾಗ್ತಾ ಇದ್ದಾಳೆ. ಹುಡುಗಿ ನಾಚಿ ನೀರಾಗೋದನ್ನ ಹುಡುಗ ನೋಡಿ, ನಾಚಬೇಡ ನುಲಿಯಬೇಡ ಸಿಲ್ಕೋ, ನೀ ಮುರಿಯಬೇಡ ಮುಲ್ಕಬೇಡ ನೀ ಮುಲ್ಕೋ. ನಾಚಬೇಡ ನುಲಿಯಬೇಡ ಸಿಲ್ಕೋ, ನೀ ಮುನಿಯಬೇಡ ಮುಲ್ಕಬೇಡ ನೀ ಮುಲ್ಕೋ. ಹುಡುಗ ಹುಡುಗಿ ಕಣ್ಕಂಡಲ್ಲೇ ಮಾತಾಡಕ್ಕಾಗ್ದಿರೋದನ್ನ ನೋಡಿ ದಲ್ಲಾಳಿ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀ ನಿನ್ನು ನನಗೆ ನನಗೆ ನಿನ್ನು ನನಗೆ. ಮದುವೆ ಫಿಕ್ಸ್ ಆದ ಖುಷಿಯಲ್ಲಿ ಹುಡುಗ ತನ್ನೆಲ್ಲಾ ಪೋಲಿ ಹುಡುಗರನ್ನ ಗುಂಪು ಕಟ್ಕೊಂಡು ಕೇಮ್ ದೊಡ್ಡಲ್ಲಿರೋ ಗುರ್ರಾಜ್ ಬಾರಿಂದ ಒಂದು ಕೇಸ್ ಬಿಯರ ತರಿಸ್ಕೊಂಡು ನಿಂಗೆ ಗೊತ್ತಾಯ್ತು? ಇದಂತರ ಮಹಾಭಾರತ ಕಥೆ ಇದ್ದಂಗಲ್ವೇ? ಶುರುವಾಗೋ ತಂದೆ, ಆಮೇಲೆ ದ್ರೌಪದಿ ಸೀರೆ ಹಾಕೊಂಡು ಹೋಗ್ತಾ ಇರೋದು ಕೃಷ್ಣ ಬರೋ ತನಕ. ಮೊನಗರ ಅರ್ಥ ಮಾಡ್ಕೊಂಡ. ಗೊತ್ತಾಯ್ತೇನೋ? ಏನೋ ಅರ್ಥ ಆಯ್ತಾ? ಏನೋ ಸುಮಾರಾಗಿ ಅಣ್ಣ. ಹೆಂಗಪ್ಪ ಹೇಳೋದು ನಿನ್ಗೆ? ಏ ಬಚ್ಚಿತೆ ಡೇಟ್ ಹಾಕ. ಕೆಲ್ಸ ಏನು ಹೆಣ್ಮಕ್ಳು ಗದ್ದೆಲಿ ನಾಟಿ ಹಾಕ್ಬೇಕಾದ್ರೆ ಕಾಲ ಹಾಕ್ತಾರಲ್ಲ ಹಂಗಾಗ್ತಿದ್ಯಾ? ಆಯ್ ಹಾಕ ಡೇಟು. ಹಾಕಲ್ಲ ಜ್ವರ ಕೇಳ ಹಾಕೋ.